ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್. ಸೊ ದೇವರಿಗೆ ಮಹಿಮೆ ಉಂಟಾಗಲಿ. ಸೊ ನೀವೆಲ್ಲ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಆನಂದಕರವಾಗಿಯೂ ಆರೋಗ್ಯಕರವಾಗಿಯೂ ಮತ್ತು ಆತ್ಮೀಯವಾಗಿಯೂ ಮತ್ತು ಈ ಲೋಕದ ಯಾತ್ರೆಯಲ್ಲಿ ವಿಶ್ವಾಸದ ಒಂದು ಹೆಜ್ಜೆಯನ್ನು ಹಾಕುತ್ತಾ ನೀವೆಲ್ಲರೂ ಕೂಡ ಮುಂದೆ ಸಾಗ್ತಾ ಇದ್ದೀರಿ ಎಂಬುದಾಗಿ ನಂಬಿ ನಿಮಗೋಸ್ಕರಾಗಿ ಪ್ರಾರ್ಥನೆ ಮಾಡುವಂಥ ನಿಮ್ಮ ಜೊತೆ ಸಹೋದರನ ನಾನಾಗಿದ್ದೇನೆ. ಸೊ ಥ್ಯಾಂಕ್ ಯು. ಸೊ ನೀವು ಪ್ರತಿಯೊಂದು ಸಂದೇಶವನ್ನು ಸ್ಪಂದಿಸಿ ನೀವು ಹಾಕುವಂಥ ಪ್ರತಿಯೊಂದು ಕಾಮೆಂಟ್ಗಳಿಗಾಗಿ, ಸೊ ಪ್ರತಿಯೊಂದು ಸಂದೇಶಕ್ಕೆ ನೀವು ಸ್ಪಂದಿಸುವಂಥ ವಿಧಾನಕ್ಕಾಗಿ ನಾನು ಕೂಡ ಎಷ್ಟೋ ಕರ್ತನಲ್ಲಿ ಪ್ರೋತ್ಸಾಹ ಹೊಂದಿ ಇನ್ನೂ ಅನೇಕ ಸಂದೇಶಗಳನ್ನು ನಿಮ್ಮ ಮಧ್ಯದಲ್ಲಿ ತರಲು ಇದು ತುಂಬ ಸಹಾಯಕವಾಗ್ತದೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ಕನಿಷ್ಠ ನೀವು ಕೇಳೋದು ಮಾತ್ರವಲ್ಲ, ನಿಮಗೆ ತಿಳಿದಿರುವಂಥ ಕನಿಷ್ಠ ಒಂದು 10 ಜನರಿಗಾದರೂ ಈ ಆತ್ಮೀಯ ಸಂದೇಶವನ್ನು ನೀವು ಕಳಿಸೋದಾದರೆ ಖಂಡಿತವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಕೂಡ ಆತನು ಹೇರಳವಾಗಿ ಆತನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಮತ್ತು ನಿಮಗೆ ತಿಳಿಯದೆ ನೀವು ಕೂಡ ಈ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥವ್ರಾಗ್ತೀರಿ. ಥ್ಯಾಂಕ್ ಯು. ಸೊ ಈ ಸಮಯದಲ್ಲಿ ಬನ್ನಿ, ನಾನು ಇವತ್ತು ಒಂದು ಚಿಕ್ಕ ಸಂದೇಶವನ್ನು ನಿಮ್ಮ ಎದುರುಗಡೆ ನಾನು ತಂದಿದ್ದೇನೆ. ಈ ಒಂದು ಚಿಕ್ಕ ಸಂದೇಶ ನನ್ನ ಒಂದು ಆಲೋಚನೆಯನ್ನು ಬಹಳ ಪ್ರಭಾವಿತಗೊಳಿಸಿರುವಂಥ ಈ ಸಂದೇಶ. ಸೊ ನನ್ನ ಆಲೋಚನೆಯನ್ನು ಬಹಳ ಪ್ರಭಾವಿತಗೊಳಿಸಿರುವಂಥ ಈ ಚಿಕ್ಕ ಸಂದೇಶವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ದೇವರ ಮಕ್ಕಳಾಗಿರುವಂಥ ನಮ್ಮ ಪ್ರಾರ್ಥನೆ ಜೀವಿತವನ್ನು ಬಲಪಡಬೇಕೆಂಬುದಾಗಿ ಉದ್ದೇಶ ಇರೋದರಿಂದ ಈ ಒಂದು ಚಿಕ್ಕ ಸಂದೇಶವನ್ನು ನಿಮ್ಮ ಮಧ್ಯದಲ್ಲಿ ತಂದಿದ್ದೇನೆ. ಸೊ ಆ ಸಂದೇಶದ ಒಂದು ಶೀರ್ಷಿಕೆ ಹೀಗಿದೆ: ಪ್ರಾರ್ಥನೆಯಲ್ಲಿ 4 ವಿಧಾನಗಳು ಎಂಬುದಾಗಿ ನೋಡ್ತೇವೆ. ಸೊ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಪ್ರಾರ್ಥನೆ ಬಗ್ಗೆ ನಮಗೆಲ್ಲರೂ ಚೆನ್ನಾಗಿ ಗೊತ್ತು. ಯಾಕಂದರೆ ಪ್ರಾರ್ಥನೆ ಬಗ್ಗೆ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ತಾವೆಲ್ಲರೂ ಪ್ರಾರ್ಥನೆ ಮಾಡುವಂಥವರಾಗಿದ್ದೀರಿ. ಆದರೂ ಕೂಡ ದೇವರು ನನ್ನನ್ನು ಪ್ರಭಾವಿತಗೊಳಿಸಿರುವಂಥ ಈ ಒಂದು ವಾಕ್ಯ ಭಾಗವನ್ನು ನಿಮ್ಮ ಎದುರು ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪ್ರಾರ್ಥನೆಯಲ್ಲಿ 4 ವಿಧಾನಗಳಲ್ಲಿ ಮೊಟ್ಟ ಮೊದಲನೇ ವಿಧಾನ ಯಾವುದಪ್ಪ ಅಂತಂದರೆ, ಕೇಳದೇ ಇರುವಂಥ ಪ್ರಾರ್ಥನೆ ಮಾಡಿದರೂ ಕೂಡ ಕೇಳದಿರುವಂಥ ಪ್ರಾರ್ಥನೆ. ಈ ಕೇಳದಿರುವಂಥ ಪ್ರಾರ್ಥನೆ ನಮ್ಮ ಒಂದು ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿ ಸೊ ಇರಬಾರ್ದು. ಸೊ ಅದಕ್ಕೋಸ್ಕರ ಈಗ ಮೊದಲನೇದು ಪ್ರಾರ್ಥನೆ ಮಾಡಿದರೂ ಕೇಳದಿರುವಂಥ ಪ್ರಾರ್ಥನೆ. ಎರಡನೇದಾಗಿ ನಾವು ನೋಡ್ತೇವೆ ಸ್ವಲ್ಪವಾಗಿ ಸಹಾಯ ಸಿಕ್ಕುವಂಥ ಪ್ರಾರ್ಥನೆ. ಎರಡನೇ ಪ್ರಾರ್ಥನೆ ಸ್ವಲ್ಪವಾಗಿ ಸಹಾಯ ಸಿಗುವಂಥ ಪ್ರಾರ್ಥನೆ, ಎರಡನೇ ಪ್ರಾರ್ಥನೆ. ಮತ್ತು ಮೂರನೇ ಪ್ರಾರ್ಥನೆ ಯಾವುದಪ್ಪ ಅಂತಂದರೆ, ನೀನು ಕೇಳಿದ್ದನ್ನು, ನೀನು ಬೇಡಿದ್ದನ್ನು ಹೊಂದಿಕೊಂಡಂಥ ಪ್ರಾರ್ಥನೆ. ಇದು ಮೂರನೇ ಪ್ರಾರ್ಥನೆ. ಮತ್ತು ನಾಲ್ಕನೇ ಪ್ರಾರ್ಥನೆ ಯಾವುದಪ್ಪ ಅಂತಂದರೆ, ನಾವು ನೋಡ್ತೇವೆ ಬೇಡೋದಕ್ಕಿಂತಲೂ ಹೆಚ್ಚಾಗಿ, ಊಹೆಗಿಂತಲೂ, ನಮ್ಮ ಆಲೋಚನೆಗಿಂತಲೂ, ನಮ್ಮ ಊಹೆಗಿಂತಲೂ ಮಿಂಚಿ ಕಾರ್ಯ ಮಾಡುವಂಥ ಪ್ರಾರ್ಥನೆ ಎಂಬುದಾಗಿ ನೋಡ್ತೇವೆ. ಈ 4 ಪ್ರಾರ್ಥನೆ ವಿಧಾನಗಳು. ಈ 4 ಪ್ರಾರ್ಥನೆ ವಿಧಾನಗಳಲ್ಲಿ ನಾವು ಯಾವ ವಿಧಾನದಲ್ಲಿದ್ದೇವೆ? ನಾವೇನು ಕೇಳದಿರುವಂಥ ಪ್ರಾರ್ಥನೆಗಳ ಲೈನಲ್ಲಿ ನಾವಿದ್ದೇವ, ಅಥವಾ ಸ್ವಲ್ಪವಾಗಿ ಸಹಾಯ ಸಿಗುವಂಥ ಪ್ರಾರ್ಥನೆ ಲೈನಲ್ಲಿ ನಾವಿದ್ದೇವ, ಅಥವಾ ನಾವು ಕೇಳಿದ್ದನ್ನು ಪಡೆದುಕೊಂಡಂಥ, ನಾವು ಕೇಳಿದ್ದನ್ನು ಹೊಂದಿಕೊಂಡಂಥ ಒಂದು ತೃಪ್ತಿಕರವಾದಂಥ ಜೀವಿತದಲ್ಲಿ ಇಂಥ ಪ್ರಾರ್ಥನೆಯಲ್ಲಿ ನಾವಿದ್ದೇವ, ಅಥವಾ ನಾವು ಪ್ರಾರ್ಥನೆ ಮಾಡಿದಾಗ ಬೇಡೋದಕ್ಕಿಂತಲೂ ಹೆಚ್ಚಾಗಿ, ಗ್ರಹಿಸೋದಕ್ಕಿಂತಲೂ ಹೆಚ್ಚಾಗಿ, ನಮ್ಮ ಊಹೆಗಿಂತಲೂ ಮಿಂಚಿ ಕಾರ್ಯ ಮಾಡುವಂಥ ಒಂದು ಪ್ರಾರ್ಥನೆ ಅನುಭವದಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೇವೆ ಅಂತಕ್ಕಂಥದ್ದೇ ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಅದಕ್ಕೋಸ್ಕರ ಈ ನನ್ನ ಪ್ರೀತಿ ದೇವರ ಮಕ್ಕಳೇ, ಸೊ ನಾವು 4 ಪ್ರಾರ್ಥನೆ ವಿಧಾನದಲ್ಲಿ ಮೊಟ್ಟ ಮೊದಲನೇ ಪ್ರಾರ್ಥನೆ ವಿಧಾನ ಅದು ಕೇಳದಿರುವಂಥ ಪ್ರಾರ್ಥನೆ ನಾವು ನೋಡ್ತೇವೆ. ಒಂದು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯ ಜೀವಿತವನ್ನು ನಿಮ್ಗೆ ಪರಿಚಯ ಮಾಡ್ತೇನೆ. ಮೊದಲನೇ ಸಮುವೇಲ ಪುಸ್ತಕ 28ನೇ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಅರಸನಾಗಿರುವಂಥ ಸೌಲನು ಆತನು ಕಷ್ಟದಲ್ಲಿದ್ದಾಗ ಆತನು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಸೊ ಆತನ ಪ್ರಾರ್ಥನೆ ಮಾಡಿದಾಗ ನಾವು ನೋಡ್ತೇವೆ, ಆತನಿಗೆ ಉರಿಮಿನಿಂದಾಗಲಿ, ತುಮಿಮಿನಿಂದಾಗಲಿ, ಪ್ರವಾದಿಗಳಿಂದಾಗಲಿ, ಕನಸುಗಳಿಂದಾಗಲಿ ಯಾವುದರಿಂದಲೂ ಕೂಡ ದೇವರು ಆತನಿಗೆ ಉತ್ತರ ಕೊಡಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಇದು ನಾವು ನೋಡ್ತೇವೆ ಅರಸನಾದಂಥ ಸೌಲನು ಮಾಡಿದಂಥ ಪ್ರಾರ್ಥನೆ. ಯಾಕೆ ದೇವರು ಆತನ ಪ್ರಾರ್ಥನೆಯನ್ನು ಕೇಳಲಿಲ್ಲ, ದೇವರು ಆತನಿಗೆ ಯಾಕೆ ಉತ್ತರ ಕೊಡಲಿಲ್ಲ ಎಂಬುದಾಗಿ ಸತ್ಯವೇದ ಧ್ಯಾನ ಮಾಡುವಂಥ ತಮ್ಮೆಲ್ಲರೂ ಕೂಡ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೂ ಗೊತ್ತಂಥ ವಿಷಯ. ಯಾಕೆಂದರೆ ಒಂದು ಚಿಕ್ಕ ಅವಿಧೇಯತೆ ಅದು ದೇವರ ಪ್ರಾರ್ಥನೆ ಕೇಳದಂತೆ ಮಾಡ್ತದೆ. ಇದು ನಾವು ನೋಡ್ತೇವೆ ಕೇಳದಿರುವಂಥ ಪ್ರಾರ್ಥನೆ. ಎರಡನೇದಾಗಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ,
ಸ್ವಲ್ಪವಾಗಿ ಸಹಾಯ ಸಿಗುವಂಥ ಪ್ರಾರ್ಥನೆ. ಇದು ಯಾವ ಪ್ರಾರ್ಥನೆಯಪ್ಪ ಅಂತಂದರೆ ಸ್ವಲ್ಪವಾಗಿ ಸಹಾಯ ಸಿಗುವಂಥ ಪ್ರಾರ್ಥನೆ. ಎಜ್ರನ ಪುಸ್ತಕ 9ನೇ 8ನೇ ವಚನ ನೀವು ಒಂದು ವೇಳೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ ಒಂದು ವೇಳೆ ಓದೋದಾದರೆ ಅಲ್ಲಿ ಇಸ್ರಾಯೇಲರು ಹೀಗೆ ಹೇಳ್ತಾರೆ, ದೇವರು ನಮ್ಮನ್ನು ನಮ್ಮ ದಾಸತ್ವದಲ್ಲಿ ನಮಗೆ ಸ್ವಲ್ಪ ಉಜ್ಜೀವವನ್ನು ದಯಪಾಲಿಸಿದ್ದಾನೆ ಎಂಬುದಾಗಿ ಅಲ್ಲಿ ಇಸ್ರಾಯೇಲರು ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಸೊ ದೇವರು ನಮ್ಮ ಈ ದಾಸತ್ವದಲ್ಲಿ ಈ ಒಂದು ಇಕ್ಕಟ್ಟಿನಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಸ್ವಲ್ಪ ರಕ್ಷಣೆ ಕಾರ್ಯ ಮಾಡಿದ್ದಾನೆ ಮತ್ತು ಸ್ವಲ್ಪ ಉಜ್ಜೀವವನ್ನು ನಮಗೆ ದಯಪಾಲಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಇಸ್ರಾಯೇಲರು ಅನೇಕ ವಿಷಯಗಳಿಗಾಗಿ ಅವರು ಪ್ರಾರ್ಥನೆ ಮಾಡಿದ್ರು. ಆದರೆ ಅವರು ಪಡೆದುಕೊಂಡಿರುವಂಥ ಸಹಾಯ, ಅವರು ಪಡೆದುಕೊಂಡಂಥ ಉಜ್ಜೀವ ನಾವು ನೋಡ್ತೇವೆ ಅದು ಸ್ವಲ್ಪನೇ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ಈಗ ಅವ್ರು ಹೇಳ್ತಾ ಇದ್ದಾರೆ, ದೇವರು ನಮ್ಮ ದಾಸತ್ವದಲ್ಲಿ ನಮಗೆ ಸ್ವಲ್ಪ ಉಜ್ಜೀವವನ್ನು ದಯಪಾಲಿಸಿದ್ದಾನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ 2ನೇ ಲೈನಲ್ಲಿ ನೀನು ನಾನು ಇದೇವಾ ಅಂತಕ್ಕಂಥದ್ದೇ ಭಾಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಸೊ ಸ್ವಲ್ಪ ಯಾವಾಗಲೋ ಒಂದ್ಸಲ ಉಜ್ಜೀವ ಮತ್ತು ನಮ್ಮ ಜೀವಿತದಲ್ಲಿ ಜೀವ ಹೋದಂಥ ನಿರ್ಜೀವವಾದಂಥ ಪರಿಸ್ಥಿತಿ ಈ ರೀತಿಯಾಗಿ ಅನುಭವಿಸ್ತಾ ಇದ್ದೇವಾ? ಇದು 2ನೇ ಪ್ರಾರ್ಥನೆ, ಸ್ವಲ್ಪವಾಗಿ ಸಹಾಯ ಸಿಗುವಂಥ ಪ್ರಾರ್ಥನೆ 2ನೇ ಪ್ರಾರ್ಥನೆ. ನೋಡ್ತೇವೆ 3ನೇ ಪ್ರಾರ್ಥನೆ ಯಾವುದಪ್ಪ ಅಂತಂದರೆ ನೀನು ಕೇಳಿದ್ದನ್ನು ಹೊಂದಿಕೊಂಡಂಥ ಪ್ರಾರ್ಥನೆ. ಸೊ ಇದು ಎಂಥ ಪ್ರಾರ್ಥನೆಯಪ್ಪ ಅಂತಂದರೆ ನೀನು ಕೇಳಿದ್ದನ್ನು ನೀನು ಹೊಂದಿಕೊಂಡ ಹಾಗೆ. ಸೊ ಇದು ನಾವು ನೋಡ್ತೇವೆ ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 28ನೇ ವಚನ ನೋಡ್ತೇವೆ. ಇದು ಸಂಸೋನನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ತನ್ನ ಕಷ್ಟದಲ್ಲಿ, ತನ್ನ ಇಕ್ಕಟ್ಟಿನ ಸಮಯದಲ್ಲಿ. ನಾವು ನೋಡ್ತೇವೆ ಫಿಲಿಷ್ಟಿಯರ 2 ಕಣ್ಣುಗಳನ್ನು ಆತನು ಕಿತ್ತು ಹಾಕಿ ದಾಗೋನನ ಗುಡಿಯಲ್ಲಿ ಆತನಿಗೆ ಬಂಧಿಸಿ, ನಾವು ನೋಡ್ತೇವೆ ಆತನ ವಿನೋದಕ್ಕಾಗಿ ಅಲ್ಲಿ ಅನೇಕ ಜನರು ಫಿಲಿಷ್ಟಿಯರು ಸೇರಿ ಬಂದು ಆತನನ್ನು ಗೇಲಿ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಸಂಸೋನನು ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಒಂದು ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ಇಸ್ರಾಯೇಲರು ನನ್ನ 2 ಕಣ್ಣುಗಳನ್ನು ಕಿತ್ತು ಹಾಕಿದ್ದಕ್ಕಾಗಿ ನಾನು ಒಂದು ಕಣ್ಣಿಗಾದರೂ ನಾನು ಒಂದು 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 ಸೇಡನ್ನು ನಾನು ತೀರಿಸ್ಕೊಳ್ಬೇಕು, ಮುಯ್ಯನ್ನು ನಾನು ತೀರಿಸ್ಕೊಳ್ಬೇಕು. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಸಲ ನನ್ನನ್ನು ಬಲಪಡಿಸಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ದೇವರು ಖಂಡಿತವಾಗಿ ಆತನ ಪ್ರಾರ್ಥನೆಯನ್ನು ಕೇಳಿ ಆತನಿಗೆ ತಿರುಗಿ ಬಲವನ್ನು ಕೊಡ್ತಾನೆ. ನಾವು ನೋಡ್ತೇವೆ ದೇವರು ಕೊಟ್ಟಂಥ ಬಲವನ್ನು ತೆಗೆದುಕೊಂಡು ಆತನ ಜೀವದಿಂದ ಇದ್ದಾಗ ಎಷ್ಟು ಜನ ಫಿಲಿಷ್ಟಿಯರನ್ನು ಆತನು ಸಾಯಿಸಿದನು, ಆತನು ಕೊನೆ ಕ್ಷಣದಲ್ಲಿ ದೇವರು ಕೊಟ್ಟಂಥ ಬಲದಲ್ಲಿ ನಾವು ನೋಡ್ತೇವೆ 3,000 ಜನ ಫಿಲಿಷ್ಟಿಯರನ್ನು ಆತನು ಸಾಯಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇದು ಎಂಥ ಪ್ರಾರ್ಥನೆಯಪ್ಪ ಅಂತಂದರೆ ಇದು ನೀನು ಕೇಳಿದ್ದನ್ನು ಹೊಂದಿಕೊಂಡಂಥ ಪ್ರಾರ್ಥನೆ, ನೀನು ಕೇಳಿದ್ದನ್ನು ಪಡೆದುಕೊಂಡಂಥ ಪ್ರಾರ್ಥನೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇದು ಕೂಡ ಒಂದು ಸ್ವಾರ್ಥಪೂರಿತವಾದಂಥ ಪ್ರಾರ್ಥನೆ. ಇಂಥ ಪ್ರಾರ್ಥನೆಯಲ್ಲಿ ನೀನು ನಾನು ಇದ್ದೇವಾ ಅಂತಕ್ಕಂಥದ್ದೇ ಒಂದು ಭಾಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಕೇವಲ ನಾವು ಈ ಲೋಕದಲ್ಲಿ ಕೇವಲ ಇದೊಂದು ನನ್ನ ಸಾಲ ಹೋಗಬೇಕು, ಇದೊಂದು ನನ್ನ ರೋಗ ಹೋಗಬೇಕು, ಇದೊಂದು ಸಲ ನನ್ನ ಬಡತನ ಹೋಗಬೇಕು, ಇದೊಂದು ಸಲ ನನ್ನ ದುರಾವಸ್ಥೆ ಹೋಗಬೇಕು, ಇದೊಂದು ಸಲ ಈ ಇಕ್ಕಟ್ಟಿನ ನಾನು ಪಾರಾಗಬೇಕಂತೇಳಿ ನೀನು ಕೂಡ ಸಂಸೋನನಂತೆ ಒಂದೇ ಒಂದು ವಿಷಯಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಪ್ಪ ಅಂದರೆ ನೀನು ಸ್ವಾರ್ಥಪರಳು ಆಗ್ತೀಯ ನೀನು. ನಾವು ನೋಡ್ತೇವೆ ಸಂಸೋನನು ಒಂದು ವೇಳೆ ಆತನು ಇನ್ನೂ ಅನೇಕ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ಬೋದಾಗಿತ್ತು, ಆದರೆ ಆತನು ಪ್ರಾರ್ಥನೆ ಮಾಡಲಿಲ್ಲ. ಕೊನೆಯದಾಗಿ ದೇವರೇ ಇದೊಂದು ಸಲ ನನಗೆ ಬಲ ಕೊಡು ಎಂಬುದಾಗಿ ಆತನು ಪ್ರಾರ್ಥಿಸಿದನು. ದೇವರ ಆತನಿಗೆ ಬಲವನ್ನು ಕೊಟ್ಟನು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಲ ನಾವು ಏನು ಮಾಡ್ತೀವಿ ಅಂತಂದರೆ ಒಂದನ್ನೇ ಫೋಕಸ್ ಮಾಡ್ತೇವೆ, ಒಂದನ್ನೇ ಕೇಳ್ತೇವೆ, ಅದೇ ನಮಗೆ ವಿಗ್ರಹವಾಗಿ ಮಾರ್ಪಡ್ತದೆ. ಅದಕ್ಕೋಸ್ಕರಾಗಿ ಈ ಎಂಥ ಪ್ರಾರ್ಥನೆ, ಇದು ಯಾವ ಪ್ರಾರ್ಥನೆಪ್ಪ ಅಂತಂದರೆ ನೀನು ಕೇಳಿದ್ದನ್ನು ಹೊಂದಿಕೊಂಡಂಥ ಪ್ರಾರ್ಥನೆ. ಇಂಥ ಪ್ರಾರ್ಥನೆಯಿಂದ ಕೂಡ ವಿಶ್ವಾಸಿಗೆ ಯಾವುದೇ ಪ್ರಯೋಜನ ಎಂಬುದಾಗಿ ನೋಡ್ತೇವೆ. ಇದು ಸ್ವಾರ್ಥಪೂರಿತವಾದಂಥ ಪ್ರಾರ್ಥನೆ ಎಂಬುದಾಗಿ ನೋಡ್ತೇವೆ. ಮತ್ತು ಕೊನೆಯದಾಗಿ ಅದ್ಭುತವಾದಂಥ ಪ್ರಾರ್ಥನೆ ಯಾವುದಪ್ಪ ಅಂತಂದರೆ, ಕೊನೆಯದಾಗಿ ಶ್ರೇಷ್ಠವಾದಂಥ ಪ್ರಾರ್ಥನೆ ಯಾವುದಪ್ಪ ಅಂತಂದರೆ ಬೇಡೋದಕ್ಕಿಂತಲೂ ಹೆಚ್ಚಾಗಿ, ಗ್ರಹಿಸೋದಕ್ಕಿಂತಲೂ ಹೆಚ್ಚಾಗಿ, ನಮ್ಮ ವೇಗಿಂತಲೂ ಮಿಂಚಿ ಕಾರ್ಯ ಮಾಡುವಂಥ ಪ್ರಾರ್ಥನೆ. ಅದು ಯಾವುದಪ್ಪ ಅಂತಂದರೆ ಯೆಶಾಯನ ಪ್ರವಾದನೆ ಪುಸ್ತಕ 38ನೇ 2ನೇ ವಚನದಲ್ಲಿ ನಾವು ನೋಡ್ತೇವೆ. ಅರಸನಾದಂಥ ಹಿಜ್ಕೀಯನು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಯಾವಾಗ ಆತನಿಗೆ ಕಷ್ಟ ಬರ್ತದೋ, ಆತನು ಭೂಮಿ ಮೇಲೆ ಉಳಿಯುವುದಿಲ್ಲ ಎಂಬುದಾಗಿ ದೇವರು ಆತನಿಗೆ ಸಂದೇಶವನ್ನು ಕಳಿಸ್ತಾನೋ, ತಕ್ಷಣ ಆತನು ಗೋಡೆ ಕಡೆಗೆ ಮೋರೆಯನ್ನು ಮಾಡಿಕೊಂಡು ಆತನು ದೇವರ ಸನ್ನಿಧಿಯಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ. ಓ ದೇವರೇ, ನಾನು ನಿನಗೆ ಯಥಾರ್ಥವಾಗಿಯೂ ನಿನಗೆ ನಂಬಿಗಸ್ತನಾಗಿಯೂ ನಾನು ಜೀವಿಸಿದ್ದನ್ನು ಒಂದು ಸಲ ನೆನಪು ಮಾಡ್ಕೊ ಎಂಬುದಾಗಿ ಆತನು ಬಹಳವಾಗಿ ಕಣ್ಣೀರನ್ನು ಸುರಿಸಿ ಆತನು ಹತ್ತದರಿಂದ ಪ್ರಾರ್ಥನೆ ಮಾಡಿದ್ದರಿಂದ ದೇವರು ಆತನಿಗೆ ಕೊಟ್ಟಂಥ ಉತ್ತರ ಎಂಥದ್ದಪ್ಪ ಅಂತಂದರೆ ಹಿಜ್ಕೀಯನೇ ಆಶ್ಚರ್ಯ ಪಡ್ತಾನೆ. ನಾವು ನೋಡ್ತೇವೆ ಹಿಜ್ಕೀಯನಿಗೆ ಬಂದಂಥ ಉತ್ತರ ಎಂಥದ್ದಪ್ಪ ಅಂತಂದರೆ ಹಿಜ್ಕೀಯನು ತುಂಬ ಆಶ್ಚರ್ಯ ಪಡ್ತಾನೆ. ದೇವರು ಹೇಳ್ತಾನೆ ಆತನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಆಯುಷ್ನಲ್ಲಿ 15 ವರ್ಷಗಳನ್ನು ನಾನು ಸೇರಿಸಿದ್ದೇನೆ ಮತ್ತು ನಿನಗೆ ವಿರೋಧವಾಗಿ ಬಂದಿರುವಂಥ ಅಮ್ಮೋನಿಯರ ಅರಸನ ಕೈಗೆ ನಿನ್ನನ್ನು ನಿನ್ನ ಜನರನ್ನು ತಪ್ಪಿಸಿ ನಿನ್ನನ್ನು ಕಾಪಾಡ್ತೇನೆ.
ನಿನ್ನನ್ನು ಆಶೀರ್ವದಿಸ್ತೇನೆ. ನಿನಗೆ ಒಂದು ಇದೆಲ್ಲ ಸಂಭವಿಸ್ಬೇಕಪ್ಪ ಅಂತಂದರೆ ನೀನು ಒಂದು ಗುರುತನ್ನು ಕೇಳ್ಕೊ, ನಿನಗೊಂದು ಗುರುತನ್ನು ಕೊಡ್ತೇನೆ ಎಂಬುದಾಗಿ ನಾವು ನೋಡ್ತೇವೆ. ಹಿಜ್ಕೀಯನು ಆಶ್ಚರ್ಯಪಡುವಂತೆ, ಹಿಜ್ಕೀಯನು ಬೆರಗಾಗುವಂತೆ, ಅಂಥ ಅದ್ಭುತವಾದಂಥ ಬೇಡುವುದಕ್ಕಿಂತಲೂ ಹೆಚ್ಚಾಗಿ ಗ್ರಹಿಸೋದಕ್ಕಿಂತಲೂ ಹೆಚ್ಚಾದ ಒಂದು ಪ್ರಾರ್ಥನೆ, ತನ್ನ ಪ್ರಾರ್ಥನೆ ಜೀವಿತದಲ್ಲಿ ಒಂದು ಅದ್ಭುತವನ್ನು ಆತ ನೋಡಿದನು, ಆಶ್ಚರ್ಯವನ್ನು ನೋಡಿದನು. ನನ್ನ ಪ್ರೀತಿ ದೇವರ ಮಕ್ಕಳೇ, ಮಾತುಗಳನ್ನು ಕೇಳುವಂಥ ನಾವೆಲ್ಲರೂ ಕೂಡ ಇಂಥ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ದೇವರು ನನಗೂ ನಿನಗೂ ಆರಿಸ್ಕೊಂಡಿದ್ದಾನೆ. ಅದಕ್ಕೋಸ್ಕರಾಗಿ ಒಂದ್ಸಲ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಇವತ್ತಿನ ಯಾವ ಪ್ರಾರ್ಥನೆಯಲ್ಲಿದ್ದೇವೆ? ಪ್ರಾರ್ಥನೆಯಲ್ಲಿ 4 ವಿಧಾನಗಳು ನಾವು ನೋಡಿದ್ದೇವೆ. ನಾವು ಮೊದಲನೇ ವಿಧಾನದಲ್ಲಿದ್ದೇವಾ, ಅಥವಾ 2ನೇ ವಿಧಾನದಲ್ಲಿದ್ದೇವಾ, ಅಥವಾ 3ನೇ ವಿಧಾನದಲ್ಲಿದ್ದೇವಾ, ಅಥವಾ 4ನೇ ವಿಧಾನದಲ್ಲಿ ನಾವು ಇದ್ದೇವಾ ಅಂತಕ್ಕಂಥದ್ದೇ ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿರೋದಾದರೆ, ಈ ಸಂದೇಶ ನಿಮ್ಮ ಆತ್ಮೀಯ ಜೀವಿತಕ್ಕೆ ಬಲ ತಂದಿರೋದಾದರೆ, ಈ ಒಂದು ಚಿಕ್ಕ ಸಂದೇಶ ನಿಮ್ಮ ಪ್ರಾರ್ಥನೆ ಜೀವಿತ ನಿಮ್ಮ ಮೊಣಕಾಲು ಬಲಪಡಿಸೋದಾದರೆ, ಖಂಡಿತವಾಗಿ ನಾನು ಸಮೃದ್ಧಿಕರವಾದಂಥ 4ನೇ ಪ್ರಾರ್ಥನೆ, ಬೇಡೋದಕ್ಕಿಂತಲೂ ಹೆಚ್ಚಾಗಿ ಗ್ರಹಿಸೋದಕ್ಕಿಂತಲೂ ಹೆಚ್ಚಾಗಿ ದೇವರು ನನ್ನ ಒಯ್ಗಿಂತಲೂ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅಂಥ ಪ್ರಾರ್ಥನೆ ನಾನು ಮಾಡಬೇಕೆಂಬುದಾಗಿ ನಿನಗೆ ಒಂದು ವೇಳೆ ಈ ಸಂದೇಶ ಕೇಳುವಾಗ ನಿಂಗೆ ಅನಿಸ್ತಾ ಇರೋದಾದರೆ, ಖಂಡಿತವಾಗಿ ದೇವರು ನಿನ್ನ ಜೀವಿತದಲ್ಲಿ ಅಂಥ ಕಾರ್ಯವನ್ನು ಮಾಡ್ತಾನೆ. ಸೊ ಅದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ದೇವರಿಗೆ ಯಾವಾಗ ನಾವು ಇಷ್ಟಕರವಾಗಿ ನಾವು ಜೀವಿಸ್ತೀವೋ, ದೇವರಿಗೆ ನಮ್ಮ ಪ್ರವರ್ತನೆ ಯಾವಾಗ ಮೆಚ್ಚುಗೆ ಆಗಿರ್ತದೋ, ಆವಾಗ ಖಂಡಿತವಾಗಿ ದೇವರು ಏನು ಮಾಡ್ತಾನೆ ಅಂದರೆ, ನಾವು ಏನೇ ಪ್ರಾರ್ಥನೆ ಮಾಡಿದ್ರೂ ಕೂಡ, ಏನೇ ಕೇಳಿದ್ರೂ ಕೂಡ ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ನಾವು ಬೇಡೋದಕ್ಕಿಂತಲೂ ಹೆಚ್ಚಾಗಿ ಗ್ರಹಿಸೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಹೇಗಿಂತಲೂ ಮಿಂಚಿ ನಮ್ಮ ಜೀವಿತದಲ್ಲಿ ಆತನ ಕಾರ್ಯ ಜರುಗಿಸ್ತಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.